ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಆಸ್ಟ್ರೋ ಪಲ್ಲವಿ ಹಿರೇಮಠ್. ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದೆ ಶನಿ ಜಯಂತಿ ಬಗ್ಗೆ. ನಾಳೆ ಸ್ಯಾಟರ್ಡೇ 16th ಮೇ. ಇವತ್ತು ಏನಿದೆ ಅಮಾವಾಸ್ಯೆ ಇದೆ, ಅದು ಶನಿವಾರ ಬಂದಿರೋದ್ರಿಂದ ಶನಿ ಜಯಂತಿ. ಇನ್ನೊಂದು ವಿಶೇಷ ಏನಪ್ಪ ಅಂತಂದಾಗ ಇದು 13 ವರ್ಷಗಳ ನಂತರ ಈ ಒಂದು ಜಯಂತಿ ಬರ್ತಾ ಇದೆ. ಯಾರಿಗೆ ಈ ವಿಡಿಯೋನ ಸಿಗ್ತಾ ಇದೆ ಸ್ವಲ್ಪ ಲಕ್ಕಿ ನೀವೆಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದಾಗ ನಾಳೆ ಮಾರ್ನಿಂಗ್ ಇದು ವಿಡಿಯೋ ಇವಾಗೆ ಹಾಕ್ತಾ ಇರೋದು. ರೀಸನ್ ಬಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ರಿಚುವಲ್ನ ಹೇಳ್ತಾ ಇದ್ದೀನಿ. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನೀವು ಯಾವಾಗ ಬೇಕಾದರೂ ಈ ಒಂದು ರೆಮಿಡಿನ ನೀವು ಮಾಡ್ಕೋಬೋದು. ಅದು ನಾಳೆನೇ. ಸೊ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಇದನ್ನು ಶೇರ್ ಮಾಡಿ. ಏನಪ್ಪ ಅಂತಂದಾಗ ಆಲ್ರೆಡಿ ಹೇಳಿದ್ದೆ, ಶನಿ ಮಹಾದಶ ಇರೋರಿಗೆ ಅಥವಾ ಶನಿ ಸಾಡೆಸತಿ ಇರೋರಿಗೆ ಅಥವಾ ಶನಿಯ 2.5 ವರ್ಷ ಅಥವಾ ಕೊನೆಯ ಫೇಸ್, ಶನಿಯ ಸಾಡೆಸತಿಯಲ್ಲಿ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್, 3 ಫೇಸ್ಗಳೆಲ್ಲ ಬರುತ್ತೆ. ಸೊ ಎಲ್ಲ ಕೆಲಸಗಳು ನಿಂತು ಹೋಗಿದೆ, ಯಾವುದೇ ಕೆಲಸಗಳು ಆಗ್ತಾ ಇಲ್ಲ, ಡಿಲೇ ಆಗ್ತಾ ಇದ್ದಾವೆ, ತೊಂದರೆಗಳಾಗ್ತಾ ಇದ್ದಾವೆ ಬಿಕಾಸ್ ಆಫ್ ಶನಿ ದಶ, ಬಿಕಾಸ್ ಆಫ್ ಶನಿ ಮಹಾದಶ, ಬಿಕಾಸ್ ಆಫ್ ಶನಿ ಸಾಡೆಸತಿ, ಈ ಥರ ಏನೋ ಇರೋರಿಗೆಲ್ಲ ನಾಳೆ ಬೆಳಗ್ಗೆ ನೀವೇನು ಮಾಡಿ, ಶಿವನ ಟೆಂಪಲ್ಗೆ ಹೋಗಿ ಶಿವನಿಗೆ ಹಸಿ ಹಾಲಿನ ಅಭಿಷೇಕವನ್ನು ಮಾಡಿ ಬನ್ನಿ. ಅಥವಾ ಸಾಯಂಕಾಲ ಹೋಗಿ ಶಿವನಿಗೆ ಹಸಿ ಹಾಲಿನ ಅಭಿಷೇಕವನ್ನು ಮಾಡಿ ಬನ್ನಿ. ಅಲ್ಲಿ ಹೋದಾಗ ನೀವು ನಿಮ್ಮ ಎಲ್ಲ ತೊಂದರೆಗಳನ್ನು ಶಿವನಿಗೆ ಹೇಳ್ಕೊಂಡು ನನ್ನ ಎಲ್ಲ ರೀತಿಯ ತೊಂದರೆಗಳು ಇಲ್ಲಿಂದ ದೂರ ಆಗಲಿ ಅನ್ನೋದು ಒಂದು ಮನೋಕಾಮನೆ. ಅದ್ರ ಜೊತೆಗೆ ನೀವು ಜೇನುತುಪ್ಪದಿಂದ ಶಿವನಿಗೆ ಅಭಿಷೇಕ ಮಾಡ್ಬೋದು, ಮತ್ತು ಕರಿ ಎಳ್ಳಿನಿಂದ ಶಿವನಿಗೆ ಅಭಿಷೇಕ ಮಾಡ್ಬೋದು. ಹಸಿ ಹಾಲು, ಜೇನುತುಪ್ಪ ಮತ್ತು ಕರಿ ಎಳ್ಳು, ಈ ಒಂದು ವಸ್ತುಗಳನ್ನು ನೀವು ಆ ಶಿವನ ಟೆಂಪಲ್ಗೆ ಹೋಗ್ಬಿಟ್ಟು ಆ ಶಿವಲಿಂಗದ ಮೇಲೆ ಹಾಕಿ ಬರೋದ್ರಿಂದ ತುಂಬ ವಿಶೇಷವಾದಂಥ ನಿಮಗೆ ಲಾಭ ಸಿಗುತ್ತೆ. ಸಾಯಂಕಾಲ ಅಥವಾ ಬೆಳಗ್ಗೆ ಒಂದು ನಿಮ್ಮ ಟೈಮ್ ಸಿಕ್ಕಾಗ ಒಂದು ಕಬ್ಬಿಣದ